ಸಾಕು ಹೊರಡು. ಓಕೆ ಮ್ಯಾಮ್, ಸರಿ. ನಾನು ಹೊರಡ್ತೇನೆ, ಟೈಮ್ ಆಯ್ತು. ಹಾಂ ಸರ್. ಹಾಂ, ಇಷ್ಟು ಬೇಗ? ಯಾ, ಡ್ರಿಂಕ್ ಹಾಗೆ ಇದೆ. ಓಕೆ, ಐ ಆಮ್ ಲೀವಿಂಗ್. ಓಕೆ. ಬೀಚಿಗೆ ಲೈಟ್ ಆಗ್ತಾ ಇದೆ. ಹಾಂ. ಒಂದು ನಿಮಿಷ. ಹಾಂ ಮ್ಯಾಮ್, ಹೇಳಿ. ಅವ್ನು ಬರೋವರೆಗೂ ಅಲ್ಲೇ ವೇಟ್ ಮಾಡು. ಅವ್ನು ಬರ್ತಿದಂಗೆ ಡ್ರಾಪ್ ಕೇಳು. ಬೇಡ ಮ್ಯಾಮ್, ನಾನು ಆಟೋದಲ್ಲಿ ಹೋಗ್ತೀನಿ. ಡ್ರಾಪ್ ಕೇಳು ಅಂತಿರೋದು ನೀವು ಹತ್ರ ಕ್ಲೋಸ್ ಆಗೋದಕ್ಕೆ. ಸರಿ ಮ್ಯಾಮ್. ಅದು ಮಧುರ ಅಲ್ಲ, ಹೋಗ್ತೀನಿ ಅಂತ ಆಗ್ಲೇ ಹೊಟ್ರಿ, ಇಲ್ಲೇ ನಿಂತಿದ್ದೀರಾ, ಯಾಕೇನಾಯ್ತು? ಅದು ಡ್ರಿಂಕ್ ಮಾಡಿದ್ದೀನಿ. ಕಾರ್ ಓಡಿಸೋಕ್ಕೆ ಈ ಟೈಮಲ್ಲಿ ಪೊಲೀಸ್ ಎಲ್ಲ ಇರ್ತಾರೆ, ಫೈನ್ ಹಾಕ್ತಾರೆ. ಆಟೋದಲ್ಲಿ ಹೋಗೋಣ ಅಂದರೆ ಸೇಫ್ ಇಲ್ಲ. ಇಫ್ ಯು ಡೋಂಟ್ ಮೈಂಡ್ ನನಗೆ ಡ್ರಾಪ್ ಕೊಡ್ಬೋದಾ? ಕೊಡೋಣ, ನಾನು ಕೊಡ್ತಿದ್ದೀನಿ. ಬಟ್ ಪೊಲೀಸ್ ಎಲ್ಲ ನಂಗೆ ಹಳೆ ಫ್ರೆಂಡ್ಸು, ನಾನು ಕೊಡ್ತೀನಿ, ಡ್ರಾಪ್ ಕೊಡ್ತೀನಿ. ಬನ್ನಿ. ಅದೇ ಏನಾಯ್ತು? ಇಷ್ಟೊತ್ತಾದ್ರೂ ನೀವು ಮಲ್ಗಿಲ್ವಾ? ಮಲ್ಕೋದಾಗಿರ್ಲಿ, ನೀನೆಲ್ಲಿಗೆ ಹೋಗಿದೆ? ಬೆಳಗ್ಗೆಯಿಂದ ಮನೇಲೆಲ್ಲ. ಅದು ಮತ್ತೆ ಸ್ವಲ್ಪ ಕೆಲಸ ಇತ್ತು. ಕೆಲಸನ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು ತಾನೆ. ಸಾರಿ ಅಂತ. ಸಾರಿ ಹೇಳ್ಬಿಟ್ರೆ ನಾನು ಟೆನ್ಷನ್ ಕಡಿಮೆ ಆಗ್ಬಿಡ್ತಾ? ಅಲ್ಲ, ನೀನು ಎಲ್ಲಿಗೆ ಹೋಗಿದ್ಯಾ, ಏನು ಮಾಡ್ತಿದ್ಯಾ ಅಂತ ಗೊತ್ತಾಗದೆ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ಫೋನ್ ಮಾಡಿದರೆ ನಿನ್ನ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಸ್ಕೂಲಿಗೆ ಹೋಗಿರ್ತೀಯ ಅಂತ ಅಲ್ಲಿಗೆ ಫೋನ್ ಮಾಡಿದರೆ ಅಲ್ಲಿಗೂ ಬರಲಿಲ್ಲ ಅಂತ ಹೇಳಿದ್ರು. ನಿನ್ನ ತಾಯಿಗೂ ಫೋನ್ ಮಾಡಿದೆ, ಅಲ್ಲೂ ಬರಲಿಲ್ಲ ಅಂತ ಅವರು ಟೆನ್ಷನ್ ಮಾಡಿಕೊಂಡ್ರು. ನನಗೆ ಹೇಳಿದೆ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಗೌತಮ್ಗೆ ಫೋನ್ ಮಾಡಿ ಹೇಳಬೇಕಾಗಿತ್ತಲ್ವಾ? ಅವ್ನು ನಿನಗೆ ಫೋನ್ ಮಾಡ್ದ, ನಿನ್ನ ಫೋನ್ ಸ್ವಿಚ್ ಆಫ್ ಅಂತ ಅಂದ್ಬಿಟ್ಟು ನನಗೆ ಫೋನ್ ಮಾಡ್ದ, ಭೂಮಿಕಾಗೆ ಫೋನ್ ಕೊಡು ಅಂತ ಹೇಳ್ದ. ನಾನೇನು ಹೇಳಬೇಕಾಗಿತ್ತು? ಏನೋ ಒಂದು ಕಾರಣ ಹೇಳಿ ಫೋನ್ನ ಕಟ್ ಮಾಡಿದೆ. ಅವ್ನು ನಿನ್ನನ್ನು ಎಷ್ಟು ಕೇರ್ ಮಾಡ್ತೇನೆ ಅಂತ ನಿನಗೆ ಗೊತ್ತಲ್ವಾ? ನೀನು ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ ಅಂತ ಅವನಿಗೆ ಗೊತ್ತಾಗದೇ ಇದ್ದರೆ ಅವ್ನು ಟೆನ್ಷನ್ ಮಾಡ್ಕೋತಾನೆ. ಅವನಿಗೂ ಹೇಳ್ದೆ ಹೋಗಂಥದ್ದು ಏನು ಕೆಲಸ ಇತ್ತು ಭೂಮಿಕಾ? ಅದು ಫ್ರೆಂಡನ್ನು ಮೀಟ್ ಮಾಡಬೇಕಿತ್ತು. ಅಲ್ಲಮ್ಮ, ಫ್ರೆಂಡನ್ನು ಮೀಟ್ ಮಾಡೋದಕ್ಕೆ ನೀನು ಯಾಕೆ ಹೊರಗೆ ಹೋಗ್ಬೇಕಾಗಿತ್ತು? ಈಗ ತಾನೇ ಹುಷಾರಾಗ್ತಿದ್ಯಾ? ಅಲ್ಲ, ಅವಳನ್ನೇ ಮನೆಗೆ ಕರೆಸ್ಬೋದಾಗಿತ್ತಲ್ವಾ? ಹಾಂ, ಮನೆಗೆ ಕರೆಯೋಣ ಅಂತಲೇ ಇತ್ತು ಅತ್ತೆ. ಆದರೆ ತುಂಬ ದಿನ ಮನೆಯಲ್ಲೇ ಇದ್ದು ನನಗೆ ಬೋರ್ ಆಗ್ತಿತ್ತು. ಸರಿ, ಹೊರಗೆ ಹೋದರೆ ಮೈಂಡ್ ಫ್ರೆಶ್ ಆಗುತ್ತೆ, ಹಾಗೂ ಅವಳು ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ ಹೋದೆ ಅಷ್ಟೇ. ಐ ಆಮ್ ರಿಯಲಿ ವೆರಿ ಸಾರಿ, ನಿಮ್ಮೆಲ್ರಿಗೂ ಟೆನ್ಷನ್ ಆಯಿತು. ನೆಕ್ಸ್ಟ್ ಟೈಮ್ ಹೇಳ್ಬಿಟ್ಟು ಹೋಗ್ತೀನತ್ತೆ. ಸರಿ, ನಿನ್ನ ತಾಯಿನೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಫೋನ್ ಮಾಡಿ ಹೇಳ್ಬಿಡು. ಹಾಂ, ನೀವು ಮಲ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಲ್ಲಿ. ರಾತ್ರಿ ಎಷ್ಟೊತ್ತು ಬಂದೆ? ಬರೋ ಸ್ವಲ್ಪ ಲೇಟ್ ಆಯಿತು. ಬರಬೇಕಾದ್ರೆ ನೀವು ಮಲ್ಕೊಂಡಿದ್ರಿ, ಅದಕ್ಕೆ ಬೆಳಿಗ್ಗೆನೇ ಮಾತಾಡೋಣ ಅಂತ ಸುಮ್ಮನೆ ಅದ. ಎಷ್ಟೊತ್ತಲ್ವಾ ಮಲ್ಲಿ? ಎನಿವೇಸ್, ಮಧುರಾ ಜಯದೇವ್ರ ಜೊತೆ ಹೋಗಿದ್ದಲ್ಲ, ಏನಾಯ್ತು? ಅದೊಂದು ದೊಡ್ಡ ಕತೆ ಹಾಕಾರೆ. ಅವ್ನು ದಿಢೀರಾಗಿ ಎಲ್ಲಿ ಡ್ರಾಪ್ ಮಾಡಬೇಕು ಅಂತ ಕೇಳ್ದ. ನಾವು ಬೇರೆ ಅಡ್ರೆಸ್ ಹೇಳಿ ಕಳ್ಸಿಲ್ವಾ? ಇವಳು ಫುಲ್ ಪ್ಯಾನಿಕ್ ಆಗಿ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಿಲ್ಲ. ಇನ್ನೇನು ಎಡ್ವರ್ಟ್ ಆಗೋದ್ರಲ್ಲಿ ಇತ್ತು, ಆದರೆ ಬುದ್ಧಿ ಖರ್ಚು ಮಾಡಿ ಯಾವುದೊಂದು PG ಅಡ್ರೆಸ್ ಹೇಳಿದಲ್ಲ, ಅಲ್ಲಿ ಡ್ರಾಪ್ ತೊಗೊಂಡಿದ್ದಾಳೆ. ಬಟ್ ಅವಳು ಈ ಸಿಚುವೇಶನಲ್ಲಿ ಫೋನ್ ನಂಬರ್ ಕೇಳಿಲ್ಲ. ಫೋನ್ ನಂಬರ್ ತೊಗೊಂಡಿಲ್ವಾ? ಅಲ್ಲ, ಈಗ ಯೂಶಲ್ ಆಗಿ ಫಸ್ಟ್ ಕೇಳೋದೇ ಕಾಂಟ್ಯಾಕ್ಟ್ ಅಲ್ವಾ? ಈಗ ನಂಬರ್ ಇಲ್ಲದೆ ಅವರಿಬ್ಬರನ್ನ ಮತ್ತೆ ಹೇಗೆ ಭೇಟಿ ಮಾಡಿಸೋದು? ಐ ನೋ, ಬಟ್ ಸಿಚುವೇಶನ್ ಆ ಥರ ಇತ್ತು ಅಲ್ವಾ? ಅವರಿಬ್ಬರು ಮೀಟ್ ಮಾಡಲೇಬೇಕು. ಹೇಗೆ ಮಾಡಿಸೋದು ಅಂತ ಹೇಳಿ ಪ್ಲ್ಯಾನ್ ಮಾಡಬೇಕು. ಅಕ್ಕರೆ ಹೇಗೆ ಮಾಡಿದ್ರೆ ಹೇಗೆ? ಈ ಪ್ಲಾನ್ ಓಕೆನಾ? ನಾನೇನು ಓಕೆ ಮಲ್ಲಿ, ಬಟ್ ಮಧುರಾಗ್ ನಮ್ಮಿಂದ ಯಾವ ತೊಂದರೆನೂ ಆಗಬಾರ್ದು. ಇಲ್ಲ, ಜಯದೇವ್ ಅವರು ಎಂಥವ್ರು ಅಂತ ನಿನಗೂ ಚೆನ್ನಾಗಿ ಗೊತ್ತು, ನನಗೂ ಗೊತ್ತು.
ಅವರಿಬ್ರು ಮಾತಾಡೋದು ಬೇರೆ. ಬಟ್ ಮಧುರ ಜಯದೇವ್ ಅವ್ರ ಜೊತೆ ಒಬ್ಬಳೇ ಇರೋದು ಸ್ವಲ್ಪನೂ ಎಡವಟ್ಟಾದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಮಲ್ಲಿ. ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅಲ್ಲ ಅಕ್ಕರೆ. ನಾವೇನಾದ್ರೂ ಒಂದು ಟ್ರೈ ಮಾಡಲೇಬೇಕು. ಸರಿ ಆಯ್ತು, ರಿಸ್ಕ್ ಅಂತ ಅನ್ಸುತ್ತೆ ಅಲ್ಲೇ ಡ್ರಾಪ್ ಮಾಡಿಬಿಡೋಣ, ಓಕೆನಾ? ಸರಿ ಹಾಗೆ ಮಾಡೋಣ. ಸರಿ ಆಯ್ತು, ನಾನು ಹೊರಡ್ತೀನಿ. ನಾನು ಬರ್ತೀನಿ. ಅಕ್ಕರೆ ನೀವು ಯಾಕೆ ನಾನು ಹ್ಯಾಂಡಲ್ ಮಾಡ್ತೀನಿ? ನನಗೆ ಗೊತ್ತು ನೀನು ಹ್ಯಾಂಡಲ್ ಮಾಡ್ತೀಯ ಅಂತ ಮಲ್ಲಿ. ಬಟ್ ಮಧುರಾಗೆ ಅವಳು ಒಬ್ಬಳೇ ಅಲ್ಲ, ಇದರಲ್ಲಿ ನಾವು ಅವಳ ಜೊತೆಲಿದ್ದೀವಿ, ಆ ಕಾನ್ಫಿಡೆನ್ಸ್ ಬರಬೇಕಲ್ವಾ? ಅದಕ್ಕೆ ಪ್ಲೀಸ್ ಬೇಡ ಅಕ್ಕ. ಸರಿ ಆಯ್ತು, ಬನ್ನಿ ಬಾ. ಮಧುರ, ಇದೇ ಅವನ ಮನೆ. ಹೋಗ್ಬಿಟ್ಟು ಅಲ್ಲಿ ವೇಟ್ ಮಾಡು. ಮ್ಯಾಮ್, ಪಬ್ಬಲ್ಲಾದರೆ ಓಕೆ. ಅವ್ನ ಮನೆ ಮುಂದೆ ಬಂದರೆ ಅವನಿಗೆ ಡೌಟ್ ಬರಲ್ವಾ ಮ್ಯಾಮ್? ಡೌಟ್ ಬರ್ದಿರೋ ಥರ ನೀನು ನಾಟಕ ಮಾಡಬೇಕು ಮಧುರ. ನೀನೇ ಕಾನ್ಫಿಡೆಂಟ್ ಆಗಿಲ್ಲ ಅಂದರೆ ನನಗೆ ಡೌಟ್ ಬಂದೇ ಬರುತ್ತೆ. ನೀವೇ ನಿಲ್ಲಿ ಅಂತ ಕೇಳಿದರೆ ಯಾರೋ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದಿದ್ದೆ, ಕ್ಯಾಬ್ ಸಿಗಲಿಲ್ಲ, ಆಟೋ ಸಿಗಲಿಲ್ಲ, ಅದಕ್ಕೆ ಬುಕ್ ಮಾಡ್ಕೊಂಡು ಮುಂದೆ ಬಂದೆ ಅಂತ ಏನೋ ಒಂದು ಹೇಳು. ಹಾಗೆಯೇ ಏರ್ಪೋರ್ಟ್ಸ್ ಕನೆಕ್ಟ್ ಮಾಡ್ಕೊ, ಫೋನಲ್ಲಿ ನಾವಿರ್ತೀವಿ, ಗೈಡ್ ಮಾಡ್ತೀವಿ. ಓಕೆ ಮ್ಯಾಮ್.